ಅಂದ್ರೆ ಈಗ ಸೀತಾಫಲ ಹಣ್ಣು ತುಂಬಾ ಮರಗಳಿದಾವೆ. ಸೊ ಹ್ಮ್ ಅದ್ರದ್ದು ಹೇಗೆ ಬೆನಿಫಿಟ್ ತಗೋತೀರಾ? ಅದನ್ನ ಬೆಳವಣಿಗೆ ಹೆಂಗೆ? ಇಲ್ಲ, ಅದು 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 ನರ್ಸರಿಯಿಂದ ತಾನಾಗೆ ಬಂದ್ಬಿಡುತ್ತೆ. ನರ್ಸರಿ ಇಲ್ಲಮ್ಮ, ಅದು ಓಕೆ. ಬಿದ್ದು ಹುಟ್ಟಿದ್ದದು. ಓಕೆ. ಅದರಲ್ಲೇ ಬಾಲ್ನಗರ ಸೀತಾಫಲ ಅಂತಿದೆ, ಅಮ್ಮವ್ರ ಸ್ಮಾರಕದ ಪಕ್ಕದಲ್ಲಿದೆ ಆ ಹ್ಮ್ ಕಡೆ. ಹ್ಮ್ ಹ್ಮ್. ಬಾಲ್ನಗರ ಅಂತಿದೆ, ಅದು ಹಾಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ. ಅಂದ್ರೆ ನೀರು ಜಾಸ್ತಿ ಬೇಡ ಅದಕ್ಕೆ, ನೀರು ಕಮ್ಮಿ ಇಲ್ದೇನ ನೀರು. ಕಾಯಿಲೆನೂ ಹೊಡಿಯಲ್ಲ ಅದಕ್ಕೆ. ಹ್ಮ್. ಆಮೇಲೆ ಒಳ್ಳೆ ರೇಟ್ ಅಂದರೆ ಒಂದು 40-50 ರೂಪಾಯಿ ಹೋಗುತ್ತೆ ಕೆ ಜಿ. ಕೆಲವು ಟೈಮ್ ಹ್ಮ್ ಹ್ಮ್. ಕೆಲವು ಟೈಮ್ ರೇಟ್ ಕಮ್ಮಿ ಆದ 25 ಬರುತ್ತೆ. ಈ ಗೌರಿ ಗಣೇಶನ ಹಬ್ಬ, ಹಬ್ಬ ಬಂದ ಜಾಸ್ತಿ ಹೋಗುತ್ತೆ. ಉಗಾದಿ ಟೈಮಲ್ಲೆಲ್ಲ ಬಂದ್ಬಿಡ್ತದೆ ಅದು. ಸೊ ಅದು 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 ಒಂದು ಒಳ್ಳೆ ಬೆಳೆ. ಹ್ಮ್. ಅದರಲ್ಲಿ ರಾಮ್ ಫಲ ಇದೆ, ಲಕ್ಷ್ಮಣ್ ಫಲ ಇದೆ. ಹ್ಮ್. ರಾಮ್ ಫಲನೂ ಕಾಸಾಗುತ್ತೆ. ಮೊನ್ನೆ 30 ರೂಪಾಯಿಗೆ ಹಾಕಿದ್ವಿ ಕೆ ಜಿ. ಕೆಜಿಗೆ ಚೆನ್ನಾಗಿ ಹೋಗುತ್ತೆ ಸರ್. ಹಾಗಾದ್ರೆ ಅಂದ್ರೆ ಕಡಿಮೆ ನೀರಿಂದ ಯಾವೆಲ್ಲ ಬೆಳೆಗಳು ಇದೆಲ್ಲ ಬೆಳಿತೀರಿ? ಸೀತಾಫಲ ಬೆಳಿಬೋದು ನೀವು. ಹ್ಮ್. ಅದು ಇನ್ನೊಂದು ಮಹಾರಾಷ್ಟ್ರದ್ದು ಹ್ಮ್. ಕೆಂಪು ಸೀತಾಫಲ ಒಂದಿದೆ, ಓಕೆ. ಸೇಮ್ ಈ ಹಸಿರು ಸೀತಾಫಲ ಚುಕ್ಕಿ ಚುಕ್ಕಿ ಹೆಂಗಿದೆಯೋ ಅದೇ ರೀತಿ ಕೆಂಪಿದೆ. ಕೆಂಪು. ಅದು ಭಾರಿ ರುಚಿಯಾಗಿರುತ್ತೆ. ನಾವಿಲ್ಲಿ ಒಂದು ಮಾಡಿದ್ವಿ, ಅದನ್ನ ಗೂಟಿ ಮಾಡ್ರಪ್ಪ ಅಂತ ಹೇಳಿದ್ರೆ ಏನ್ ಮಾಡಿದ್ದಾರೆ, ಪ್ರೂನ್ ಮಾಡ್ತೀವಿ ಅಂತ ನಮ್ಮ ಜನ ಹೋಗ್ಬಿಟ್ಟು ಬುಡನೆ ಕತ್ತಿಸ್ಬಿಟ್ಟು, ಅದು ಬೇರೆ ನಾಟಿ ಗಿಡ ಆಗಿದೆ, ಅಯ್ಯೋ. ಅಲ್ಲೇ ಇದೆ ಅದು. ಒಂದು ವೇಳೆ ಅದು ಹಣ್ಣು ಬಿಟ್ರೆ, ಕೆಂಪಾಗಿ ಬಿಟ್ರೆ ಮಾತ್ರ ನಿಜವಾಗ್ಲೂ ನಾನು ಲಾಲ್ಬಾಗಿಂದ ಯಾರನ್ನಾದ್ರೂ ಕರೆಸಿ ಅದನ್ನ ಗೂಟಿ ಮಾಡಿಸ್ತೀನಿ. ಅಲ್ಲ ಸರ್, ಈಗ ಕಡಿಮೆ ನೀರಿಂದ ಬರುವಂತ ಯಾವೆಲ್ಲ ಇವೆಲ್ಲ ಕಡಿಮೆ ನೀರೇನು, ಇವೆಲ್ಲವೂ ಕಡಿಮೆ. ಗಾಳಿಲಿರೋ ನೀರನ್ನ ಎಲೆ ಮೂಲಕ ಅದು ತಗೊಳುತ್ತೆ ರೀ ಇದು. ಅದು ಸೇಮ್ ನಮ್ಗೆ ದಾಳಿಂಬೆನೂ ಅಷ್ಟೇನೆ, ಜಾಸ್ತಿ ನೀರು ಕೇಳಲ್ಲ. ಆಮೇಲೆ ತುಂಬಾ ಶಿಸ್ತು. ನಮ್ಮ ಶಂಕರ ಆಮೇಲೆ ಹನುಮಂತ ಅಂತ ಇಬ್ರು ಇದ್ರು ತೋಟದಲ್ಲಿ. ಅವ್ರು ದಾಳಿಂಬೆ ಕಟ್ ಮಾಡೋದು ನೋಡಿ, ಇದನ್ನು ನೋಡಿ, ನೀವೇ ಒಂದು ತೋಟ ತಗೊಂಡು ರೆಡಿ ಮಾಡ್ಬೇಕು, ಏನ್ರಪ್ಪ ನೀವು ನಮ್ಗೆ ಈ ಸಂಬಳಕ್ಕೆ ನೀವು ಕೆಲಸ ಮಾಡಿ ನೀವು ಹೆಂಗೆ ಜೀವನ ಮಾಡ್ತೀರಾ ಅಂತ ಕೇಳಿದ್ರು. ಇವತ್ತು ಅವರು ಕೂಡ ಮುಖ್ಯಮಂತ್ರಿಗಳ ರೈತ ಪ್ರಶಸ್ತಿ ಹೊಂದ್ಕೊಂಡು ಬಂದು ಆ ಪ್ರಶಸ್ತಿನ ವಾಪಸ್ ಅಮ್ಮನ ಕೈಲಿ ಕೊಟ್ಟು ತಗೊಂಡ್ರು. ನೀವು ಹೇಳಿದ್ಮೇಲೆ ನಾವು ಹಿಂಗೆ ಬೆಳೆದ್ವಮ್ಮ ಅಂತ. ಈ ಕಡೆ ಅವರು ಅದು ಬಾಗಲಕೋಟೆ. ಪಾಪ ತುಂಬಾ ದುಡಿತಾರೆ. ನಾನು ಪರ್ಸ್ನಲ್ ಆಗಿ ಒಂದು ಮಾತು ಹೇಳ್ತೀನಿ, ಭೂಮಿನಲ್ಲಿ ಹುಟ್ಟಿರುವಂತ ಯಾರು ಪರಿಶುದ್ಧವಾದಲ್ಲ, ಅಪರಿಶುದ್ಧವಾದವರಲ್ಲ. ಆ ಪರಿಶುದ್ಧವಾದವರಾಗಿದ್ರೆ ಹುಣಸೂರು ಕೃಷ್ಣಮೂರ್ತಿಗಳು ಹೇಗೆ ಬರೀತಾರೆ ಸಾಹಿತ್ಯ, ನವಮಾಸಗಳ ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಬೊಂಬೆ, ನಂಬಲು ಏನಿದೆ ಸೌಭಾಗ್ಯವೆಂದೆ. ಹೇಗೆ ನಾನು ಕರೆಕ್ಟು ಅಂತ ಹೇಳ್ತೀರ? ತಪ್ಪನ್ನ ಮುಚ್ಚಿಟ್ಟು ನಾನು ಸರಿ ಅಂತ ಹೇಳ್ಬೋದು. ಕೆಲವು ನೀವು ಮುಚ್ಚಿಡೋಕೆ ಮುಂಚೆನೆ ಗೊತ್ತಾಗಿ ಅದಕ್ಕೆ ಸರಿಯಾದ ಶಿಕ್ಷೆ ಸಮಾಜದಿಂದ ಆಗುತ್ತೆ, ಸರ್ಕಾರದಿಂದ ಆಗುತ್ತೆ. ಸೊ ಗೊತ್ತಿಲ್ಲದೇನವರೆಗೂ ನಾವು ಭಾರಿ ಒಳ್ಳೆಯವರು ಅಂತ ಅದು ಹೇಗೆ ಹೇಳಕ್ಕೆ? ಯಾರು ಒಳ್ಳೆಯವರಲ್ಲ, ಎಲ್ಲ ತಪ್ಪು ಮಾಡಿದ್ವಿ. ತಪ್ಪಿಗೆ ನಾವು ಕ್ಷಮೆನ ಅರ್ಥ ಮಾಡಿಕೊಂಡು ಹೇಗೆ ನಾವು ಜೀವನ ಮಾಡಬೇಕು, ಪರಿವರ್ತನೆ ಜೀವನ. ಈಗ ಸರ್ ತುಂಬಾ ಜನರು 0% ಜ್ಞಾನ ಇರುತ್ತೆ ಕೃಷಿ ಬಗ್ಗೆ. ಅಂದ್ರೆ ಏನು ಗೊತ್ತಿಲ್ಲ. ಈಗ ನನ್ನ ಬೇರೆ ಯಾರನ್ನೇ ಒಬ್ರು ತಗೊಂಡ್ರು, ನಾನು ಕೃಷಿ ಏನೋ ಮಾಡ್ಬೇಕು, ಅದ್ರಲ್ಲಿ ಏನೋ ಸಾಧನೆ ಮಾಡ್ಬೇಕು, ಬಟ್ ನನಗೆ ಜ್ಞಾನ ಅನ್ನೋ 0% ಇರುತ್ತೆ. ಅಂಥವ್ರು ಏನ್ ಮಾಡ್ಬೇಕು, ಹೆಂಗ್ ಶುರು ಮಾಡ್ಬೇಕು? ಏನು ಹುಣಸೆ ಗಿಡ ಹಾಕ್ರಿ, ಕಾಸಾಗಲ್ವಾ? ಹುಣಸೆ ಗಿಡ ಹಾಕ್ರಿ, ಕನ್ಸಲ್ಟ್ ಮಾಡಿ ನಿಮ್ಮ ಏರಿಯಾಗೆ ಅಲ್ಲೇ ಹೋಗ್ಬಿಟ್ಟು ಅಲ್ಲಿನ ಗ್ರಾಮ ಸೇವಕರು ಅಥವಾ ಈ ಕೃಷಿ ತಜ್ಞರು ಯಾರಿದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಕೇಳ್ರಿ, ಹುಣಸೆ ಗಿಡ ಒಂದು ಒಳ್ಳೆ ವೆರೈಟಿ ಕೊಡ್ರಿ ಸ್ವಾಮಿ, ನಮಗೆ ಹುಣಸೆ ಮರ ಹಾಕ್ರಿ, ಒಳ್ಳೆ ಕಾಸು. ಎಷ್ಟೀಗ ಮಾರ್ತಾ ಇರೋದು ರೇಟು 350 ರೂಪಾಯಿ ಕೆಜಿ, 400 ರೂಪಾಯಿ ಇದೆ ಕೆಜಿ. ಹುಣಸೆ ಮರ ಹಾಕ್ರಿ. ರೈತರಿಗೆ ಹೇಳ್ಕೊಡ್ಬೇಕ ನಾವು? ಈಗ ಸರ್ ರೈತರು ಕಮ್ಮಿ ಆಗಿದ್ದಾರೆ ಈಗ. ಆಯ್ತಾ? ಎಲ್ಲರೂ ಈಗ ಇದೊಂದು ಬಂದಿದೆ, ಸ್ವೀಟ್ ಕಾರ್ನ್. ಈಗ ಸ್ವೀಟ್ ಕಾರ್ನ್ ಚಿಕನ್ ಸೂಪು, ಸ್ವೀಟ್ ಕಾರ್ನ್ ಸೂಪ್, ವೆಜಿಟೇಬಲ್ ಸೂಪು, ಈ ಥರ ಸ್ವೀಟ್ ಕಾರ್ನ್ ಬೆಳೀರಿ, ಅದು ಕಾಸಾಗುತ್ತೆ. ಸ್ವಲ್ಪ ಈ ಹಕ್ಕಿ ಪಕ್ಷಿಗಳದ್ದು ಗಿಳಿದು ಮತ್ತೆ ನವಿಲ್ದು ಕಾಟ ಆಗುತ್ತೆ, ಅದಕ್ಕೆ ಬೇಕಾಗಿರೋದು ನೀವು ಅದನ್ನ ಶಬ್ದ ಬರುವಂಥದ್ದೆಲ್ಲ ಹಾಕ್ಬಿಟ್ಟು ಬೆಳೀರಿ. ಜೋಳ 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 ಅಂತ ಹೇಳ್ತೀರಾ, ಜೋಳ ಮಾಡಿ, ಇದನ್ನು ಸ್ವೀಟ್ ಜೋಳ ಮಾಡ್ರಿ. ಆಮೇಲೆ ಬೇಬಿ ಕಾರ್ನ್ ಮಾಡ್ರಿ. ಬೇಬಿ ಕಾರ್ನ್ ಚೆನ್ನಾಗಿದೆ. ಮತ್ತೆ ಆಮೇಲೆ ಮಶ್ರೂಮ್ ಮಾಡ್ರಿ. ಏನ್ ಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ ಇದೆ. ನೀವು ಮನಸ್ಸಿರ್ಬೇಕು, ಮನಸ್ಸಿಗಿಂತ ಜಾಸ್ತಿ ಮಾಹಿತಿ ಇರಬೇಕು, ಮಾಹಿತಿಗಿಂತ ಜಾಸ್ತಿ ನೀವು ಮಾಡಕ್ಕೆ ಹೊರಟ ಮೇಲೆ ಕೂತ್ಕೊಂಡು ಮನೇಲಿ ಮಗು ಅಳ್ತಾ ಇದೆ ಅಂತ ಹೋಗಿ ಮಗು ನೋಡ್ಕೊಳ್ಳೋ ಕೆಲಸ ಮಾಡ್ಬೇಡಿ. ಅವ್ರನ್ನ ನೋಡ್ಕೊಳ್ಳೋರು ಅವ್ರು ನೋಡ್ಕೊಳ್ರಿ. ನಿಮ್ಮ ಮಗು ಯಾವುದು, ನಿಮ್ಮ ವೃತ್ತಿ, ನಿಮ್ಮ ಮಗು ಯಾವುದು, ನೀವು ತಗೊಂಡಿರೋ ಸಾಲ ಅದನ್ನ ವಾಪಸ್ ತೀರಿಸ್ಬೇಕು. ದೊಡ್ಡ ಜವಾಬ್ದಾರಿ ಅನ್ನುವಂಥದ್ದು ದೊಡ್ಡ ಮಗು. ಆ ಜವಾಬ್ದಾರಿಗೆ ಏಟ್ ಬಿಡ್ದಿರುವಾಗ ನೋಡ್ಕೊಳ್ರಿ.
ಏಟ್ ಬಿದ್ದರೆ ನೀವು ಮನೆಯೂ ಸಾಕೋಕ್ಕಾಗಲ್ಲ, ಮಡಿದಿನೂ ಸಾಕೋಕ್ಕಾಗಲ್ಲ, ಮಕ್ಕಳನ್ನೂ ಸಾಕೋಕ್ಕಾಗಲ್ಲ. ನೀವೇ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬೇಜವಾಬ್ದಾರಿತನದಿಂದ ಭಾರವಾಗ್ಬಿಟ್ಟು ಕೇವಲ ಹೋಗ್ತೀರ ಲೈಫ್ನಲ್ಲಿ. ನಾನು ರೈತರಿಗೆ ಯಾಕೆ ಈ ಮಾತಾಡೋದು, ಆಗಾಗ ವಿಷ ಸೇರಿಸುತ್ತೆ. ನಾನು ಮಂಡ್ಯದ ರೈತರು ಒಬ್ಬರು ಫೋನ್ ಮಾಡಿದ್ರು ಕರೋನಾ ಟೈಮ್, ಅಣ್ಣ ಹಿಂಗಾಗಿ ಸಾಲ ಮಾಡಿಬಿಟ್ಟು ನನಗೆ ಇದು ಮಾಡೋಕ್ಕಾಗ್ತಾ ಇಲ್ಲಣ್ಣ, ಇದು ಮಾರ್ಕೊಂಬಿಟ್ಟೆ, ನಾ ಬೆಳೆ ಬೆಳೆದೆ ಸಾಲ ಆಗೋಯ್ತು ಅಣ್ಣ, ಈಗ ತಿರುಗಿ ಸಾಲ ಮಾಡಿ ಬೆಳೆ ಮಾಡ್ಲಣ್ಣ. ಏಯ್ ಬಾಯಿ ಮುಚ್ಕೊಂಡು ಸಾಲ ಮಾಡಿಬಿಡ, ನೆಟ್ಟಿಗೆ ಹೋಗಿ ಮುಸ್ರೆ ತಿಕ್ಕ ಕೆಲಸನೋ ಯಾವ ಕೆಲಸನೋ ತಿಂಗ್ಳಿಗೆ ಎಷ್ಟು ಬರುತ್ತೆ ಅಂತ ಹೋಟ್ಲಿಗೆ ಹೋಗಿ ಸೇರ್ಕೊಂಬಿಡು, ಸೇರ್ಕೊಂಬಿಟ್ಟು ಹಳೆ ಸಾಲನ ತೀರಿಸ್ಬಿಡು, ಆಮೇಲೆ ಬೆಳೆ ಮಾಡು. ಮಾಡ್ದ ಬೆಳೆನೂ ಮಾಡಿ. ಈ ಸೂಪರ್ ಅಣ್ಣ ನೀನು ಹೇಳಿದ್ದೆ. ಏಯ್ ಎಲ್ಲ ಕೆಲಸನೂ ಗೊತ್ತಿರ್ಬೇಕು ಕಣೋ, ಕಳ್ತನನೂ ಕೂಡ ಕಲಿತು ಮರಿಬೇಕಪ್ಪ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಕಳ್ತನನ ಕಲಿತು ನೀವು ಮರಿಲಿಲ್ಲ ಅಂದರೆ ನೀವು ಕಳ್ಳರಾಗೋಗ್ಬಿಡ್ತೀರ, ಕಲೀಲಿಲ್ಲ ಅಂದರೆ ಕಳ್ಳರು ಯಾವ ರೀತಿ ಇರ್ತಾರೆ ಅಂತ ನೀವೇ ಗೊತ್ತಾಗಲ್ಲ. ಜ್ಞಾನವನ್ನು ಕಳ್ತನ ಮಾಡ್ಬೇಕು ಕೆಲವು ಸಲ. ಮತ್ತೆ ಮತ್ತೆ ಮಾಡಲೇಬೇಕು.